ಯಾರನ್ನೂ ಹಣಗಿಸ್ಬಾರ್ದು. ಈಗ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಕೂಡ ಪ್ರೂವ್ ಆಗಿಲ್ಲ ನಾವ್ ಯಾಕೆ ಹೇಳ್ಬೇಕು? ಅಲ್ವಾ? ನನ್ನ ಅಣ್ಣ ನನಗೆ ಅಪರಾಧಿನೇ ಮೇಡಮ್. ಹ್ಮ್ ನನ್ನ ಅಣ್ಣ ನನಗೆ ಅಪರಾಧಿನೇ. ನಾನು ಎಲ್ಲರ ಜೊತೆ ಕೆಲಸ ಮಾಡಿದೀನಿ ಮೇಡಮ್. ಹ್ಮ್ ಇವತ್ತು ಅಂಬರೀಷ್ ಅಣ್ಣನ ನೆನೆಸ್ಕೊಳ್ತೀನಿ. ಹ್ಮ್ ಇರ್ಬೇಕಿತ್ತು ಹೇಗೆ ಕೇಳ್ಬೇಕು ಅನ್ಕೊಂಡು ಹೇಗಿತ್ತು ಮೇಡಮ್ ಅಂಬರೀಷ್ ಅವ್ರ ಜೊತೆಗಿನ ಒಡನಾಟ ನಿಮ್ದು? ಅವ್ರು ಕೊಟ್ಟಿರೋ ಭಿಕ್ಷೆ ಮೇಡಮ್. ಹ್ಮ್ ನಾನು ಈಗ್ಲೂ ಹೇಳ್ತೀನಲ್ಲ, ಈ ಸೆರಗೊಡ್ಡಿ ಹೇಳ್ತೀನಿ, ಹ್ಮ್ ನಾನೇನಾದ್ರೂ ಕಲಾವಿದೆ ಅಂತ ಗುರುತಿಸ್ಕೊಳ್ಳೋದಿಕ್ಕೆ ನನಗೆ ಕೊಟ್ಟಿದ್ದೆ ಅಂಬರೀಷ್ ಅಣ್ಣನ ಭಿಕ್ಷೆ. ನನ್ನ ಕಲಾವಿದ್ರ ಸಂಘ ಕೊಟ್ಟಂತ ಭಿಕ್ಷೆ ಅಂತ ಹೇಳ್ತೀನಿ. ರಾಜರಸ್ವಾಗಿ ಹೇಳ್ತೀನಿ. 600 ಸಿನಿಮಾ ಮಾಡಿದ್ರು ನಾನು ಎಲ್ಲೂ ಗುರುತಿಸ್ಕೊಂಡಿರ್ಲಿಲ್ಲ. ತೆಲುಗು, ತಮಿಳು, ಹಿಂದಿ, ತುಳು ಎಲ್ಲ ಮಾಡ್ಬಂದೆ. ಜಾಕಿ ಶ್ರಾಫ್ ಜೊತೆ ಕೆಲಸ ಮಾಡ್ಬಂದೆ, ಮುಖೇಶ್ ರಿಷಿ ಅಂತಹ ಕಲಾವಿದ್ರ ಜೊತೆ ಕೆಲಸ ಮಾಡಿದೆ, ತಮನನ್ ಜೊತೆ ಕೆಲಸ ಮಾಡಿದೆ, ಕಾಜಲ್ ಅಗರ್ವಾಲ್ ಜೊತೆ ಕೆಲಸ ಮಾಡಿದೆ, ಎಂತೆಂತ ನಯನತಾರದ ಜೊತೆ ಕೆಲಸ ಮಾಡಿದೆ. ಎಲ್ಲೂ ಗುರುತಿಸ್ಕೊಂಡಿರ್ಲಿಲ್ಲ. ನಾನು ಗುರುತಿಸ್ಕೊಂಡಿದ್ದೆ ನನ್ನ ಕಲಾವಿದ್ರ ಸಂಘದಿಂದ. ಅದಕ್ಕೆ ಯಾವತ್ತು ನಾನು ಉಸಿರಿರೋವರೆಗೂ ಚಿರಋಣಿ. ಹೇಗೆ ಮೇಡಮ್ ಅಂಬರೀಷ್ ಅವ್ರದ್ದು ನಿಮ್ದು ಪರಿಚಯ ಹೇಗೆ? ಮೇಡಮ್ ನಾನು ಕಾರ್ಡ್ ಮಾಡಿಸಿದ್ದೆ, ಅಲ್ಲಿಂದ ನನಗೆ ಪರಿಚಯ ಆಯ್ತು. ಏನ್ ಗೋಕುಲ ಕೃಷ್ಣ ಸಿನಿಮಾ ಮಾಡ್ತಾ ಇದ್ವಿ, ನಾನು ದೊಡ್ಡಣ್ಣ ಅವರು. ಯಶ್ ಅವ್ರದ್ದು? ಯಶ್ ಅವ್ರದಲ್ಲ, ಪ್ರಜ್ವಲ್ ದೇವರಾಜ್ ಅವ್ರದ್ದು, ಸಕಲೇಶ್ಪುರದಲ್ಲಿ. ಕಾರ್ಡ್ ಮಾಡ್ಸಮ್ಮ ನೀನು ಅಂತ ಬೈದ್ರು. ಹೋಗಣ್ಣ ಮಾಡೋದಲ್ಲಿ ದುಡ್ಡಿಲ್ಲ ಅಂತ. ಅವತ್ತು ನಾನು ಅಷ್ಟೊಂದು ದುಡ್ಡು ಇರ್ಲಿಲ್ಲ. ಸರಿ ನಾನು ಮನೆಗೆ ಬಂದ್ಬಿಟ್ಟು ನನ್ನ ಮಗನ್ ಬಂದೆ, ನೋಡಪ್ಪ ಅಣ್ಣ ಕಾರ್ಡ್ ಮಾಡ್ಸಕ್ ಹೇಳಿದ್ರು ಕಣ, ಮಾಡ್ಸಮ್ಮ. ಹೋಗೋ ದುಡ್ಡಿಲ್ಲ. ಬೆಳ್ಳಿ ಸಾಮಾನು ಇದೆಯಲ್ಲ ತಗೊಂಡೋಗಿ ಇಟ್ಬಿಟ್ಟು ಮಾಡ್ಸು. ಸತ್ಯ ಮೇಡಮ್, ಇದು ನನ್ನ ಮನೇಲಿ ಇದ್ದಿದ್ದು ಬೆಳ್ಳಿ ಸಾಮಾನು 50,000 ರೂಪಾಯಿಗೆ ಇಟ್ಬಿಟ್ಟು ನಾನು ಗೋಲ್ಡ್ ಕಾರ್ಡ್ ಮಾಡಿಸ್ದೆ. ಅವತ್ತು ಚೆಕ್ ಕೊಟ್ಟೆ, ಕಲಾವಿದರ ಸಂಘ ಇದಕ್ಕೆ ಚೆಕ್ ಕೊಡ್ಬೇಕಿತ್ತು, ಚೆಕ್ ಕೊಟ್ಟೆ. ಆಗ ನನಗೆ ಗೋಲ್ಡ್ ಕಾರ್ಡ್ ಬರುತ್ತೆ. ಆ ಗೋಲ್ಡ್ ಕಾರ್ಡ್ ಎಷ್ಟು ಪವಿತ್ರ ಗೊತ್ತಾ ಮೇಡಮ್. ಇಂಟರ್ನ್ಯಾಷನಲ್ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಅದನ್ನ ಕಾರ್ಡ್ ಇಟ್ಕೊಂಡ್ರೆ ನಾವು. ಯಾಕಂದ್ರೆ ನಾವು ಒಬ್ಳು ಕಲಾವಿದೆ ಅಂತ ಗುರುತಿಸ್ಕೊಳ್ಳೋದಕ್ಕೆ ಅದೊಂದು ಗೋಲ್ಡ್ ಕಾರ್ಡ್. ಯಾಕಂದ್ರೆ ನಾನು ಎಲ್ಲಾ ಕಡೆ ಹೋಗ್ಬಿಟ್ಟು ನಾನು ಆರ್ಟಿಸ್ಟ್ ಅಂತ ಅನ್ನಕ್ಕಾಗಲ್ವಲ್ಲ. ಕಲಾವಿದೆ ಅಂತ ಹೋಗಿದ್ ಕಡೆ ಎಲ್ಲ ಹೇಳಕ್ಕಾಗತ್ತಾ? ಎಲ್ರೂ ನೋಡಿರ್ಬೇಕಲ್ಲ. ಅದೇ ನಮ್ದೊಂದು ಕಾರ್ಡ್ ಇದ್ರೆ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ. ಫಸ್ಟ್ ಮಾಡಿಸಿದ್ದು ಪೋಷಕರ ಕಲಾವಿದರ ಸಂಘ, ಬರೀ 3,000 ರೂಪಾಯಿ ಕೊಟ್ಟು ಮಾಡಿಸಿದ್ದೆ. ಅದಕ್ಕೂ 1,000 ರೂಪಾಯಿ 2,000 ರೂಪಾಯಿ ಬ್ಯಾಂಕ್ ಜನಾರ್ದನ್ ಹಾಕಿದ್ರು ನನಗೆ. ಅಂತ ಕಷ್ಟದ ದಿನಗಳಲ್ಲಿ ಬ್ಯಾಂಕ್ ಜನಾರ್ದನ್ನ ಇವತ್ತು ನೆನೆಸ್ಕೋಬೇಕು ನಾನು. ಕಾರ್ಡ್ ಮಾಡ್ಸಕ್ ದುಡ್ಡಿರ್ಲಿಲ್ಲ. 2,000 ರೂಪಾಯಿ ಅವರೇ ಕೊಟ್ಬಿಟ್ಟು ನನಗೆ ಕೊಡು ಆಮೇಲೆ ಸ್ವಲ್ಪ ಅಂದ್ಬಿಟ್ಟು ಕೊಟ್ಟು ನಾನು 1,000 ರೂಪಾಯಿ ಕೊಟ್ಟು ಮಾಡಿಸಿದ್ದು ಅವಾಗ ಸ್ಟಾರ್ಟಿಂಗು.